ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ದಿನದ ವಿಡಿಯೋ ಆಗಿತ್ತು ಮತ್ತು 15ನೇ ತಾರೀಕು ನನ್ನ ಫ್ರೆಂಡ್ ಶಶಿ ಅಂತೇಳಿ ಹಿರೇಬಗೇಡಿಯಲ್ಲಿ ಅವ್ರ ಮನೆ ಗೃಹ ಪ್ರವೇಶವಿತ್ತು. ಆಮೇಲೆ ಸಾಮೂಹಿಕ ಇಷ್ಟಲಿಂಗ ಪೂಜಾನೂ ಇತ್ತು. ಬೆಳಗ್ಗೆನ ಅವ್ರ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳು ಮತ್ತು ಅಲ್ಲಿ ಬಸವಣ್ಣ ಮೂರ್ತಿಯಿಂದ ಅವ್ರ ಮನೆಯವರೆಗೆ ಮೆರವಣಿಗೆ ಈ ರೀತಿಯಾಗಿ ಎಲ್ಲ ಇತ್ತು. ಅಲ್ಲೆಲ್ಲ ಇದ್ದವರೆಲ್ಲ ಇಷ್ಟಲಿಂಗ ಪೂಜೆ ಸಾಮೂಹಿಕವಾಗಿ ನೆರವೇರಿಸೋದ್ರಿಂದ ಅವರೆಲ್ಲ ಈ ರೀತಿ ಪೂಜೆ ಮಾಡಿದರು. ನಾವೆಲ್ಲ ಫ್ರೆಂಡ್ಸ್ ಅಷ್ಟರು ಕೂಡ ಲೇಟ್ ಮಾಡಿ ಮಧ್ಯಾಹ್ನ ಹೋಗಿದ್ವಿ. ನಾವು ಆಲ್ಮೋಸ್ಟ್ ನಾವು 2000 ಇದ್ದ ಬ್ಯಾಚ್ ನಮ್ಮದು SSLC ಬ್ಯಾಚ. ಅದಕ್ಕೋಸ್ಕರ ನಾವೆಲ್ಲರೂ ಭಾಳ ಮಂದಿ ಅದೇವು, ಒಂದು 20-25 ಮಂದಿ ಇದ್ವಿ. ಅಷ್ಟೂರ್ನು ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಒಂದಷ್ಟು ಮಂದಿ ಇನ್ನೂ ಬಂದೇ ಇರ್ಕಿಲ್ಲ, ಲೇಟ್ ಮಾಡಿ ಬಂದರು. ನಾವು ಅಷ್ಟೂರು ಕೂಡಿ ಕಾಸೆಲ್ಲ ಮನೆ ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಎಲ್ಲ ಫೋಟೋ ವಿಡಿಯೋ ಎಲ್ಲರೂ ಕೂಡಿದ್ದು ಅನ್ನೋಣ. ಅದೊಂಥರ ಖುಷಿ ಆಗ್ತೈತಿ. ನನ್ನ ಎಲ್ಲ ವಿಡಿಯೋದಾಗ ನೀವು ನೋಡೇ ಇರ್ತೀರಿ. ನನ್ನ ಫ್ರೆಂಡ್ ಅನ್ಸೂಯನ್ ಮನೆ ಓಪ್ನಿಂಗ ಯಾರ್ದ ಒಂದು ಫಂಕ್ಷನ್ ಇದ್ದರೂ ನಾವೆಲ್ಲರೂ ಅಷ್ಟು ಕೂಡೇ ಬಿಟ್ಟಿರ್ತೀವಿ. ಅಷ್ಟೂರು ಕೂಡಿ ಒಮ್ಮೆ ಹೋಗಿರ್ತವೆ. ಈ ರೀತಿಯಾಗಿ ಮನೆ ಓಪ್ನಿಂಗದ್ದು ಫೋಟೋ ನಿಮ್ಮೊಂದಿಗೆ ಹಂಚ್ಕೊಂಡು ಮನೆ ಮಾತ್ರ ಭಾಳ ಚೆಂದಾಗಿತ್ತು. ಅಲ್ಲೇ ನಮ್ಮ ಗುರುಗಳಾದ MY ಪೂಜಾರಿ ಸರ್ ಅಂತ ನಮ್ಮ SSLC ಒಳಗೆ ಕಳಿಸಿದ್ರು. ಅವರು ಇದ್ರು. ನಾನು ಅವ್ರ ಜೋಡಿನೂ ಎಲ್ಲರೂ ಫೋಟೋ ತಕ್ಕೊಂಡು ಅವ್ರ ಗಂಡ ಹೆಂಡತಿಗೆ ಅವ್ರ ಜೋಡಿನೂ ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ನಾವೆಲ್ಲರೂ ಎಂಜಾಯ್ ಮಾಡಿದ್ವು. ನಾವೆಲ್ಲರೂ ಚೈಲ್ಡ್ಹುಡ್ ಫ್ರೆಂಡ್ಸ್. ಆಮೇಲೆ ನಾವೆಲ್ಲೇ ಹೋದ್ರೂ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೇವೆ. ಅದೊಂಥರ ಖುಷಿ ಆಗ್ತೈತಿ. ನಮ್ಮ ಗ್ರೂಪ್ ಒಳಗೆ ಯಾರ್ದ ಮನೆ ಓಪ್ನಿಂಗ್ ಇರಲಿ, ಜಾತ್ರೆ ಇರಲಿ, ಏನೋ ಫಂಕ್ಷನ್ ಇರಲಿ, ಆದಷ್ಟು ಮಟ್ಟಿಗೆ ಎಲ್ಲರೂ ಆಗದಿರೋ ಸ್ವಲ್ಪ ಮಂದಿ ಆದರೂ ಕೂಡ ಇರ್ತವೆ. ಅದೊಂಥರ ಎಂಜಾಯ್ ಮಾಡಿ ಖುಷಿ ಮಾಡ್ತವೆ. ಈ ರೀತಿಯಾಗಿ ನಮ್ದು ಎಲ್ಲರದು ಫ್ರೆಂಡ್ ಜೋಡಿ ಮತ್ತು ಫ್ರೆಂಡ್ ಮನೆ ಓಪ್ನಿಂಗ್ ಅದ ಎಲ್ಲರೂ ಕೂಡಿದ್ದು ಒಂದು ಸಣ್ಣ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೋಬೇಕಂತೇಳಿ ಒಂದು ಸಣ್ಣದ ವಿಡಿಯೋ ಹಂಚ್ಕೊಂಡೇನು. ಈ ರೀತಿಯಾಗಿ ನನ್ನ ಫ್ರೆಂಡ್ ಮನೆ ಓಪ್ನಿಂಗ್ ಮಾಡಿ ಬರುವಾಗ ಎಲ್ಲರೂ ಒಂದಷ್ಟು ಮಂದಿ ಅವ್ರವ್ರ ಮನೆಗೆ ಹೋದರು. ಆಮೇಲೆ ಬಸ್ ಹತ್ತಿದ್ರು. ನಾವು ಒಂದಷ್ಟು ಮಂದಿ ಐಸ್ ಕ್ರೀಮ್ ತಿನ್ಕೊತ ಎಂಜಾಯ್ ಮಾಡಿದ್ವು. ಈ ರೀತಿಯಾಗಿ ನನ್ನ ಫ್ರೆಂಡ್ ಶಶಿ ಮನೆ ಓಪ್ನಿಂಗದ್ದು ಇದಾಗಿತ್ತು. ಆಮೇಲೆ ಅಮಾವಾಸ್ಯೆದು ಬೆಳಗ್ಗಿನ ಪೂಜೆ ಇದೆ. ಅಮಾವಾಸ್ಯೆ ದಿವಸ ಬೆಳಗ್ಗೆನೇ ನಾನು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದ ಅಂದರೆ 5:15 ಅಂದರೆ ಎಲ್ಲ ಪೂಜಾ ಕಸ ಪರಿಶಿ ಎಲ್ಲ ಮುಗಿದಿತ್ತು. ಯಾಕಂದ್ರೆ ನಾವು ಹೊಲಗಳಿಗೆಲ್ಲ ಎಡೆ ಮಾಡೋದಿರ್ತೈತಿ ಮತ್ತು ಊರಾಗ ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಅದಕ್ಕೋಸ್ಕರ ನಾನು ಬೆಳಗ್ಗೆನ 3 ಗಂಟೆಗೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜಾ ಮಾಡಿ ನಾನು ಹೋಳ್ಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡು, ಅಂದ್ರೆ ಹಿಂದಿನ ದಿವಸನ ಬೇಳೆ ಹಾಕಿ ಹೂರ್ಣ ಅರದಿಟ್ಟು ಹಿಟ್ಟನ್ನ ಅದಿಟ್ಟಿರ್ತೀವಿ ರಾತ್ರಿ. ಅದನ್ನು ಬೆಳಗ್ಗೆನ ಅಷ್ಟೊತ್ತಿಗೆ ಅಂದ್ರೆ ಹಿಟ್ಟು ನೆನೆದಿರ್ತೈತಿ, ಹೋಳ್ಗೆ ಚಲೋ ಆಗ್ತೈತಿ. ಅಂದ್ರೆ ಮುಂಜಾನೆ ನಾವು ಒಂದು ಸ್ವಲ್ಪ ಎಲ್ಲ ಹೊಲದಾಗಿನ ಕರಿಯಮ್ಗಳಿಗೆಲ್ಲ ಒಂದಿಷ್ಟು ಹೋಳ್ಗೆ ಮಾಡಿ ಎಡೆ ಕಟ್ಟಿ ಕೊಡೋದು ಇರ್ತೈತಿ. ಬಿಸಿಲಿರೋದ್ರಿಂದ ಲಘುನ ಹೋಗಿ ಅಂದ್ರೆ ಅಮಾವಾಸ್ಯೆದು ಮತ್ತು ಅಭಿಷೇಕದು ಮಾಡೋದು ಇರ್ತೈತೆ ಅಲ್ಲಿ ದೇವ್ರಿಗೆ. ಅದಕ್ಕೋಸ್ಕರ ಈ ರೀತಿಯಾಗಿ ಹೋಳ್ಗೆ, ಬದ್ನಿಕಾಯಿ ಪಲ್ಯ, ಅನ್ನ, ಶಾಂಡ್ಗೆ, ಹಪ್ಪಳ, ಹಾಲು, ತುಪ್ಪ, ಮೊಸರು ಎಲ್ಲ ಈ ರೀತಿಯಾಗಿ ಅವ್ರಿಗೆ ಹೊಲಕ್ಕೆ ಹೋಳ್ಗೆ ಮಾಡಿ ಎಡೆ ಕಟ್ಕೊಟ್ನಿ. ಆಮೇಲೆ ನಾನು ಮಧ್ಯಾಹ್ನ ಮೇಲೆ ನಮ್ಮ ಊರದ ಗ್ರಾಮ ದೇವಿ ಗುಡಿ ತುಂಬಿದನು. ಆ ವಿಡಿಯೋನ ಇನ್ನೊಂದು ಹಂಚ್ಕೋತನು. ಅಂದ್ರೆ ನಮ್ಮೂರ ಜಾತ್ರೆ, ಯುಗಾದಿಗೊಮ್ಮೆ ಬಸವಣ್ಣನ ತೇರು, ದ್ಯಾಮಮ್ಮನ ಉಡಿ ತುಂಬೋದು, ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಇರ್ತಾವೆ. ಇದು ಅಮಾವಾಸ್ಯೆ ದಿನದ ಬೆಳಗಿನ ವಿಡಿಯೋ ಆಗಿತ್ತು ಮತ್ತು ದೇವರಿಗೆ. ಆಮೇಲೆ ನನ್ನ ಫ್ರೆಂಡ್ ಮನೆ ಓಪ್ನಿಂಗದ ವಿಡಿಯೋ ಆಗಿತ್ತು. ಈ ರೀತಿ ನಿಮ್ಮೊಂದಿಗೆ ಹಂಚ್ಕೊಂಡನು. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತವಂತ ತಿಳ್ಕೊಂಡನು. ಎಲ್ಲರೂ ಇಷ್ಟ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತಿಸತ್ತೀರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹಿಂಗೆ ಇರಲಿ. ಮತ್ತು ವಿಡಿಯೋ ನೋಡಿದವರೆಲ್ಲರೂ ಲೈಕ್ ಕೊಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.